ಅಲ್ಲೇ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಫ್ಯೂಚ್ ಪ್ಲಾನ್ ಮತ್ತೆ ಅದು ಬಿಟ್ಟರೆ ಇನ್ನು ಮಣ್ಣು ಈ ಒಂದು ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಪಾಯಿಂಟ್ ಔಟ್ ಮಾಡಿ ಸೆಟಪ್ ಮಾಡಿದ್ರೆ ನಮಗೆ ದೊಡ್ಡ ನಮ್ಮ ಜಿಲ್ಲೆಗೆ ರೋಬೋಟಿಕ್ ಇಂಡಸ್ಟ್ರಿ ರೋಬೋಟಿಕ್ಸ್ನ ಸ್ಟಡಿ ಮಾಡೋದು ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು ಒಂದು ಇಂಥ ಜಾಗದಲ್ಲಿ ಅಂತಂದರೆ ಒಂದು ಹೆಸರು ಬರ್ಬೋದು ನಮ್ಮ ಜಿಲ್ಲೆಗೆ. ಅದು ಬಿಟ್ಟರೆ ಇನ್ನೊಂದೇನು ಜನತಾ ದರ್ಶನ ಕಾರ್ಯಕ್ರಮಕ್ಕೆ ಕೇಂದ್ರ ಉಕ್ಕು ಮತ್ತು ಭಾರಿ ಕೈಗಾರಿಕೆಗಳ ಸಚಿವರು ಮೊದಲನೇ ಸಾರಿ ಜನತಾ ದರ್ಶನ ಮಾಡೋದಕ್ಕೆ ಅಂತ ಮಂಡ್ಯಕ್ಕೆ ಬರ್ತಿರೋದ್ರಿಂದ ಮತ್ತು ಚುನಾವಣೆ ಮುಗಿದ ಮೇಲೆ ನಾವು ಕೂಡ ಅವರನ್ನು ಖುದ್ದು ಭೇಟಿ ಆಗೋದಕ್ಕೆ ಸಾಧ್ಯ ಆಗಿಲ್ಲ. ಜಿಲ್ಲೆ ಜನರ ಪರವಾಗಿ ಅವ್ರಿಗೊಂದು ಅಭಿನಂದನೆಗಳನ್ನು, ಕೇಂದ್ರದ ಮಂತ್ರಿ ಆದಮೇಲೆ ಅವ್ರಿಗೊಂದು ಅಭಿನಂದನೆಗಳನ್ನು ಸಲ್ಲಿಸಿ ಈ ಜಿಲ್ಲೆಗೆ ಏನೇನು ಕಾರ್ಯಕ್ರಮಗಳನ್ನು ಮಾಡಿದ್ರೆ ಈ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಕಾರಣವಾಗಬಹುದು ಅನ್ನುವಂಥದ್ದನ್ನು ಈ ಜಿಲ್ಲೆ ಕಾಳಜಿ ಇರುವಂಥ ಒಂದಷ್ಟು ಮುಕ್ತವಾದಂಥ ಮನಸ್ಸುಗಳು ಸೇರ್ಕೊಂಡು ಇವತ್ತು ಡಿಸ್ಕಸ್ ಮಾಡಿದ್ದೀವಿ ಇವತ್ತು. ಸೊ ಆ ಪ್ರಕಾರ ಯಾವ ಯೋಜನೆಗಳನ್ನು ತರಬಹುದು ಅಂತನ್ನುವಂಥದ್ದನ್ನು ನಮ್ಮ ಯಾರು ಜೆ ಟಿ ವೀರಪ್ಪ ಸರ್ ಇರ್ಬೋದು, ನಮ್ಮ ನಾಗಣ್ಣ ಇರ್ಬೋದು, ನಾಗೇಗೌಡ ನರಸಿಂಹಲಿಂಗಯ್ಯ ಇರ್ಬೋದು, ಇವರೆಲ್ಲರೂ ಕೂಡ ಬಹಳ ವಿಶೇಷವಾದ ಸಲಹೆಗಳನ್ನು ಕೊಟ್ಟಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಅಗ್ರಿಕಲ್ಚರ್ ಬೇಸ್ಡ್ ಇಂಡಸ್ಟ್ರೀಸನ್ನು, ಹೆವಿ ಇಂಡಸ್ಟ್ರೀಸನ್ನು ಈ ಜಿಲ್ಲೆಗೆ ಎಲ್ಲಿಗೆ ತರಬಹುದು, ಅಂದರೆ ಕೃಷಿ ಆಧಾರಿತವಾದಂತಹ ಕೈಗಾರಿಕೆಗಳನ್ನು ಯಾವ್ಯಾವುದನ್ನು ತರಬಹುದು, ಕ್ಲಸ್ಟರ್ ಝೋನ್ ಆಗಿ ಹೇಗೆ ನಾವು ಇದನ್ನು ಬೆಳೆಸೋದಕ್ಕೆ ಸಾಧ್ಯ ಇದೆ, ಕೇಂದ್ರ ಸರ್ಕಾರದ ವ್ಯಾಪ್ತಿನಲ್ಲಿ ಬರುವಂತಹ ಜಿಲ್ಲಾ ಪಂಚಾಯತ್ ಸ್ಕೀಮ್ನ ಕೆಳಗಡೆ ನಾವು ಹೇಗೆ ಉದ್ಯೋಗನ ಸೃಷ್ಟಿ ಮಾಡ್ಬೋದು, ಮತ್ತು ಬೆಲ್ಲ ಮತ್ತು ಎಳನೀರನ್ನು ಉಪಯೋಗಿಸ್ಕೊಂಡು ಅದಕ್ಕೆ ರಿಲೇಟೆಡ್ ಆದಂಥ ಇಂಡಸ್ಟ್ರೀಸ್ ಯಾವುದನ್ನು ನಾವು ಇಲ್ಲಿ ತರಬಹುದು, ಯಾವ ರೈಲ್ವೆ ಯೋಜನೆ ಇಲ್ಲಿ ತುಮಕೂರಿಗೆ ಕನೆಕ್ಟ್ ಮಾಡಿದ್ರೆ ಈ ಮಂಡ್ಯ ಜಿಲ್ಲೆಯ ಬೆಳವಣಿಗೆಗೆ ಕಾರಣ ಆಗುತ್ತೆ, ಪೋರ್ಟಿಂದ ಡೈರೆಕ್ಟಾಗಿ ಬರೋದಕ್ಕೆ ಇಂಗ್ಲೆಂಡ್ ಸಿಟಿ ಅಂತ ಹೇಳಿ ಮಾಡೋದಕ್ಕೆ ಏನು ಅವಕಾಶಗಳಿದ್ದಾವೆ ಅನ್ನುವಂಥದ್ದನ್ನು ನಮ್ಮ ನಾಗೇಗೌಡರು ಭಾಳ ವಿವರವಾಗಿ ಹೇಳಿದ್ರು. ಮತ್ತು ಬಹುತೇಕ ನಾವು ಅದಕ್ಕೆ ರಿಲೇಟೆಡ್ ಆದಂಥದ್ದು ನಾಳೆ ಒಂದು ಮೆಮೊರಾಂಡಮನ್ನು ಕೊಟ್ಟು ಇಂಡಿಟೇಲ್ ಆಗಿ ಏನು ಕೊಡೋದಿಲ್ಲ, ಏನೇನು ಮಾಡ್ಬೋದು ಅನ್ನುವಂಥದ್ದನ್ನು ಕೊಟ್ಟು ಒಂದು ಸಮಯಾವಕಾಶ ಕೇಳಿ ಆ ಸಮಯದಲ್ಲಿ ಮುಕ್ತವಾಗಿ ಒಂದು ಅಧಿಕೃತವಾದ ಸಭೆ ಮಾಡಿದ್ರೆ ಮುಕ್ತವಾಗಿ ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಜೊತೆಗೆ ಕೊಟ್ಟು ಈ ನಮ್ಮ ಜಿಲ್ಲೆ ಇದುವರೆಗೆ ಏನಾಗಿದೆ ಏನಾಗಿಲ್ಲ ಅನ್ನುವಂಥದ್ರ ಕಡೆಗೆ ಗಮನ ಕೊಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ಅನ್ನೋ ಕಾರಣಕ್ಕೆ ನಾಳೆ ಕುಮಾರಸ್ವಾಮಿ ಅವರಿಗೆ ಈ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಕಾರಣ ಅದು ಇಷ್ಟೇ, ಚುನಾವಣೆ ಮುಗಿದು ಇಷ್ಟು ವರ್ಷಗಳಾಯಿತು ಅಂತಂದ್ರೂ ಕೂಡ ನಾವು ಮಾತಾಡ್ತಿರುವಂಥದ್ದು ಹೆಂಗಿದೆ ಅಂದರೆ ಈ ಪಕ್ಷದ MLA ಆ ಪಕ್ಷದ MP ಟಾಂಗ್ ಕೊಡುವಂಥ ಈ ಟಾಂಗ್ ಕೊಡೋದು ಅನ್ನೋ ರಾಜಕಾರಣ ಮಾತಾಡ್ಕೊಂಡು ಇವರು ಅಧಿಕಾರದ ರಾಜಕಾರಣ ಮಾತಾಡ್ಕೊಂಡು ಈ ಜಿಲ್ಲೆಗೆ ಏನು ಸಮಸ್ಯೆ ಆಗಿದೆ ಅನ್ನೋದನ್ನು ಯೋಚನೆನೂ ಮಾಡ್ತಿಲ್ಲ. ಕನಿಷ್ಠ ಹೆಂಗಿದೆ ಪರಿಸ್ಥಿತಿ ಅಂತಂದರೆ ನಾಳೆ ಆಧುನೀಕರಣದ ಹೆಸರಿನಲ್ಲಿ ಎಲ್ಲದನ್ನು ನಿಲ್ಲಿಸಿದ ಮೇಲೆ ಮಳೆ ಆಶ್ರಿತ ಕಬ್ಬಾಗ್ಬಿಟ್ಟು ಎಲ್ಲ ಬದಲಾಗಿರೋದ್ರಿಂದ ಕನಿಷ್ಠ ಈ ಜಿಲ್ಲೆಗೆ ಕರೆಂಟನ್ನು ಇನ್ನೊಂದು 4 ಗಂಟೆ ಹೆಚ್ಚುವರಿಯಾದರೂ ಕರೆಂಟ್ ಕೊಟ್ಬಿಟ್ಟು ಅವರ ಬೋರ್ವೆಲ್ಲಿಂದ ಉಳಿಸ್ಕೊಳ್ಳೋದಕ್ಕೆ ಅವ್ರ ಬೆಳೆ ಉಳಿಸ್ಕೊಳ್ಳೋದಕ್ಕೆ ಅನುಕೂಲ ಮಾಡ್ಬೋದು ಅನ್ನೋಂಥ ಕನಿಷ್ಠ ಪ್ರಜ್ಞೆ ಇಲ್ಲದೆ ನನಗೆ ಏರ್ಪೋರ್ಟ್ ಬೇಕು, ನೀನು ತಂದು ಕೊಡ್ತೀಯಾ ಅಂತ ಇಂಥ ಬೇಡದೇ ಇರೋ ವಿಚಾರಗಳನ್ನು ಪ್ರಸ್ತಾಪ ಮಾಡ್ಕೊಂಡು ಮಾತಾಡ್ತಿರೋದಿದೆಯಲ್ಲ, ಇವ್ರಿಗೆ ಈ ಕಾಳಜಿ ಇದ್ದಂಗೆ ಕಾಣ್ತಾ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಕನಿಷ್ಠ ನಾವು ಏನಲ್ಲದೆ ಇದ್ರೂ ನಮ್ಮ ಜವಾಬ್ದಾರಿಯಾಗಿ ಈ ಜಿಲ್ಲೆನಲ್ಲಿ ಹುಟ್ಟಿದ ಕಾರಣಕ್ಕಾಗಿರುವಂಥ ನಮ್ಮ ಜವಾಬ್ದಾರಿಯಿಂದ ಕುಮಾರಸ್ವಾಮಿ ಅವರ ಗಮನಕ್ಕೆ ಇದಿಷ್ಟು ವಿಷಯಗಳನ್ನು ತರುವಂಥ ಪ್ರಯತ್ನ ನಾಳೆ ಮಾಡ್ತೀವಿ. ಇದಾದ್ಮೇಲೆ ಫಾಲೋಅಪ್ ಕೂಡ ಮಾಡುವಂಥದ್ದು ಇದೆ. ಸೊ ಇದನ್ನು ಎಷ್ಟರ ಮಟ್ಟಿಗೆ ಬಹುಶಃ ನಾವು ಈಗ ಹೇಳ್ತಿರೋದ್ರಲ್ಲಿ ಒಂದು 25ರಿಂದ 30% ಇಂಪ್ಲಿಮೆಂಟ್ ಮಾಡಿಸೋದಕ್ಕೆ ಸಾಧ್ಯ ಆದರೂ ಹೇಳಿದ್ದೆಲ್ಲದನ್ನು ಮಾಡಲೇಬೇಕು ಅಂತ ಏನಿಲ್ಲ, ಮಾಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ನಾವಿಲ್ಲಿ ಕೂತ್ಕೊಂಡು ಹೇಳ್ತಿರ್ತೀವಿ, ನೆಕ್ಸ್ಟ್ ಯಾವ್ಯಾವ ಪಾಲಿಸಿ ಏನೇನು ಬದಲಾಗಿದ್ದಾವೋ ಗೊತ್ತಿಲ್ಲ. ಆದರೆ ಕನಿಷ್ಠ 20,000 ಉದ್ಯೋಗಗಳನ್ನಾದರೂ ಈ ಜಿಲ್ಲೆಯ ಜನಗಳಿಗೆ, ಹುಡುಗರುಗಳಿಗೆ ಸೃಷ್ಟಿ ಮಾಡಿಕೊಡ್ಬೇಕು ಅನ್ನೋದು ಉದ್ದೇಶ. ಎಲ್ಲ ಈ ವರ್ಷನೇ ಆಗ್ಬಿಡೋದಲ್ಲ, ಇನ್ನು ಅವರ 5 ವರ್ಷದ ಅಧಿಕಾರಾವಧಿನಲ್ಲಿ ಕನಿಷ್ಠ 20,000 ಉದ್ಯೋಗ ಸೃಷ್ಟಿ ಮಾಡೋದು, ಕನಿಷ್ಠ 3ರಿಂದ 4 ಭಾರಿ ಕೈಗಾರಿಕೆಗಳಲ್ಲಿ ಯಾವುದಾದ್ರೂ ಒಂದು 3ರಿಂದ 4 ಇದನ್ನು ತರೋದು, ಆಮೇಲೆ ESI ಹಾಸ್ಪಿಟ್ಲನ್ನ ಒಂದನ್ನು ಇಲ್ಲಿಗೆ ತರಿಸುವಂಥ ಕಾರ್ಯಕ್ರಮ ಆಗಬೇಕಾಗಿರೋದು, ಒಂದು 300 ಬೆಡೆಡ್ ಹಾಸ್ಪಿಟ್ಲನ್ನ ಆ ಭಾಗಕ್ಕೆ ಇಲ್ಲಿಗೆ KR ಪೇಟೆ ಆ ಭಾಗದಲ್ಲೆಲ್ಲಾದರೂ ಒಂದು 300 ಬೆಡೆಡ್ ESI ಹಾಸ್ಪಿಟಲ್ ತರಬೇಕು. ಎಳನೀರು ಮತ್ತು ಬೆಲ್ಲದ್ದು ಕೂಡ ಬಹಳ ಮುಖ್ಯವಾದಂಥದ್ದು, ಇಲ್ಲೇ ಬೆಳೆಯುವಂಥ ಬೆಳೆ ಆಗಿರೋದ್ರಿಂದ ಅದನ್ನು ತರುವಂಥದ್ದು. ಮತ್ತು ಈ ಬಿಡದಿನಲ್ಲಿ ಟೊಯೋಟಾ ಥರದ್ದು ಯಾವುದಾದ್ರೂ ಒಂದು ಫ್ಯಾಕ್ಟ್ರಿನ ನಮ್ಮಲ್ಲೂ ಕೂಡ ಯಾವುದಾದ್ರೂ ಒಂದು ಮಾಡುವಂಥದ್ದು, ಟೆಕ್ಸ್ಟೈಲ್ ಇಂಡಸ್ಟ್ರಿ ಯಾವುದಾದ್ರೂ ತರುವಂಥದ್ದು. ಈ ನಿಟ್ಟಲ್ಲಿ ಅವ್ರದ್ದೇ ಖಾತೆ ಆಗಿರೋದ್ರಿಂದ ಅವ್ರಿಗೆ ಈ ಜಿಲ್ಲೆ ಬಗ್ಗೆ ವಿಶೇಷವಾದ ಕಾಳಜಿ ಈ ಚುನಾವಣೆ ನಂತರ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಇರಬಹುದು, ಉಂಟಾಗಿರುತ್ತೆ ಅನ್ನುವಂಥ ವಿಶ್ವಾಸ ಇರೋದ್ರಿಂದ ಕೇಳ್ತಾರೆ, ಮಾಡ್ತಾರೆ ಅನ್ನುವಂಥ ನಂಬಿಕೆನೂ ಇರೋದ್ರಿಂದ ನಾಳೆ ಆ ಕೆಲಸ ಮಾಡ್ತಾ ಇದ್ದೀವಿ. ಇದಕ್ಕಾಗಿ ಎಲ್ಲರೂ ಸಾಥ್ ಕೊಟ್ಟಿದ್ದಕ್ಕೆ, ಎಲ್ಲರಿಗೂ ಸೇರಿಕೊಂಡಿದ್ದಕ್ಕೆ ಎಲ್ರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಥ್ಯಾಂಕ್ ಯು. ನೀವೇನಾದರೂ ಕೆಲಸಿದ್ದಾರೆ ಇದೆಲ್ಲ ನಿಮ್ಮ ಕಡೆಗೆ ಸಮಸ್ಯೆಗಳನ್ನು ಬಗೆಹರಿಸ್ತಾರೆ ಅಲ್ಲ, ಯಾವಾಗಲೂ ಅಷ್ಟೇನೆ
ನಾನು ಅನ್ಕೊಂಡಂಗೆ ಅಂದರೆ ನಾನೀಗ ಅದು ಈ ವಿಷಯನ ಒಬ್ಬ ರಾಜಕಾರಣಿಯಾಗಿ ಹೇಳೋದಾದರೆ 50,000ದಿಂದ 1,00,000 ಲೀಡಲ್ಲಿ ಏನಾದರೂ ಗೆದ್ದಿದ್ದರೆ ಕುಮಾರಸ್ವಾಮಿ ಅವರು ಉಳಿದ ಲೀಡರ್ಗಳೆಲ್ಲ ಸೇರ್ಕೊಂಡು ಎಫರ್ಟ್ ಹಾಕ್ಬಿಟ್ಟು ಏನೋ ಮಾಡಿದ್ದೀವಿ ನಾವು ನಮ್ಮಿಂದನೇ ಆಗಿದ್ದು ಅನ್ನೋ ಥರದಲ್ಲಿ ಇರ್ಬೋದು. ಆದರೆ ಈಗಿನ ಅಂತರ ಇದೆಯಲ್ಲ, ಈ ಅಂತರ 2,80,000 ಮತಗಳ ಅಂತರ ಇದೆಯಲ್ಲ, 84,000, ಈ ಮತಗಳ ಅಂತರ ನೋಡಿದಾಗ ಎಲ್ಲ ಮತದಾರರು ವಾಲಂಟಿಯರ್ ಆಗಿ ತಾನಾಗೇ ಬದಲಾಗಿ ಮತ ಚಲಾವಣೆ ಮಾಡಿರೋದ್ರಿಂದ ಬಹುಶಃ ಅವ್ರಿಗೆ ಈ ಜಿಲ್ಲೆ ಮೇಲಿನ ಪ್ರೀತಿ ಇನ್ನು ಇಮ್ಮಡಿಯಾಗಿರುತ್ತೆ. ಹಾಗಾಗಿ ಮಾಡೇ ಮಾಡ್ತಾರೆ ಅನ್ನುವಂಥದ್ದು ನಂಬಿಕೆ ಇದೆ. ಆಮೇಲೆ ನಾವು ಹೇಳ್ತಿರೋದು ಎಲ್ಲವೂ ಕೂಡ ಒಂದು ಉದ್ಯೋಗ ಸೃಷ್ಟಿ ಮಾಡೋದು, 2 ಈ ಜಿಲ್ಲೆಯ ಬೆಳವಣಿಗೆಗೆ ಬೇಕಾಗಿರುವಂಥದ್ದು. ಆಮೇಲೆ ನಾವು ಇನ್ನೂ ಒಂದು ವಿಷಯ ಇಟ್ಕೊಂಡಿದ್ದೀವಿ, IITನ ತರೋದಕ್ಕೆ ಹಾಸನಕ್ಕೋ ಮೈಸೂರಿಗೋ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇಲ್ಲ, IIT ಮಂಡ್ಯಕ್ಕೆ ಅವಶ್ಯಕತೆ ಇದೆ, ಮಂಡ್ಯದ ಬೆಳವಣಿಗೆಗೆ ಅವಶ್ಯಕತೆ ಇದೆ. ಕನಿಷ್ಠ ನಮ್ಮ ಮಂಡ್ಯ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಲಿ ಒಂದು ಡಿಪ್ಲೊಮಾ ಕಾಲೇಜ್ ಇಲ್ಲ ಅನ್ನೋದನ್ನು ಯೋಚನೆ ಮಾಡಬೇಕಾಗಿದೆ. ಹಾಗಾಗಿ IIT ತರುವಂಥದ್ದೊಂದು ಇದಿದೆ. ಸೊ ಈ ತರಹದ ಕೆಲಸಗಳನ್ನು ಈಗ ಅವ್ರಿಗೆ ಬಹುಶಃ ನಿರೀಕ್ಷೆಗೂ ಮೀರಿದಂಥ ಮತಗಳು ಬಂದಿರೋದ್ರಿಂದ ಈ ಜಿಲ್ಲೆಗೆ ಏನಾದರೂ ಮಾಡಲೇಬೇಕು ಅನ್ನುವಂಥದ್ದು ಭಾವನೆ ಖಂಡಿತ ಇದ್ದೇ ಇರುತ್ತೆ. ಇದು ತೀರಾ ಭಾವನಾತ್ಮಕವಾದ ವಿಚಾರ ಆಗಿ ಪರಿಣಾಮ ಬೀರ್ತಿದೆ. ಗಣಿಗಾರಿಕೆ